ಹಂಗಾಮಿಗೆ 40 ವರ್ಷಗಳ ಚಲು ಬಂದ್ ಪದ್ಧತಿಯನ್ನು ಈ ಸರಕಾರ ಕೈಬಿಟ್ಟಿದ್ದು ರೈತರ ಕತ್ತಿಗೆ ಕುಯ್ಯುವಂತಾಗಿದೆ. ಮಾಜಿ ಸಚಿವ ನರಸಿಂಹನಾಯಕ ಆಕ್ರೋಶ. ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ನರಸಿಂಹನಾಯಕ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ನಾರಾಯಣಪುರ ಎಡಬಲದಂಡೆ ಕಾಲುವೆಯ ವ್ಯಾಪ್ತಿಯಲ್ಲಿ ಕಳೆದ 4 ದಶಕಗಳಿಂದ ಮುಂಗಾರು ಹಂಗಾಮಿಗೆ ಅನುಸರಿಸುತ್ತಿದ್ದ ಚಾಲು ಬಂದ್ ನೀತಿ ಇತ್ತೀಚಿನ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಕೈಬಿಟ್ಟಿರುವುದನ್ನು ತೀವ್ರವಾಗಿ ಆಕ್ಷೇಪಿಸಿದರು. ಇದು ರೈತರನ್ನು ಸಂಕಷ್ಟಕ್ಕೆ ನೂಕುವ ನೀತಿಯಾಗಿದ್ದು ರೈತ ವಿರೋಧಿ ನಡೆ ಎಂದಿದ್ದಾರೆ. ಜಲಾಶಯಗಳಿಗೆ ತಕ್ಕಷ್ಟು ಒಳ ಹರಿವು ಇರುವಾಗಲೂ ಕಾಲುವೆಗಳಲ್ಲಿ ನೀರು ಹರಿಸದಿರುವುದನ್ನು ಮತ್ತು ಅದೇ ದಿನ ತಾಲೂಕು ಬಂದ್ ಪ್ರಕಟಿಸುವ ಧೋರಣೆ ರೈತರ ಜೀವನದೊಂದಿಗೆ ಚೆಲ್ಲಾಟವಾಡುವಂತಿದೆ ಎಂದು ಅವರು ಖಂಡಿಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಶರಣು ಬಿ ಪೂಜಾರಿ, ಹುಣಸಗಿ.